ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಂಜಿತಾ. ಇವತ್ತು ಬಹಳ ವಿಶೇಷವಾದ ದಿನ. ಯಾರಿಗಪ್ಪ ಅಂದರೆ ದಚ್ಚು ಅಭಿಮಾನಿಗಳಿಗೆ. ಹೌದು, ಪೋಸ್ಟ್ರುಗಳು ಹೇಗಿತ್ತು, ರ್ಯಾಲಿ ಹೇಗಿತ್ತು, ದರ್ಶನ್ ಅಭಿಮಾನಿಗಳ ರಂಗು ಹೇಗಿತ್ತು, ಆ ಕ್ರಾಂತಿ ಸಿನಿಮಾದ ಕಹಳೆ ಹೇಗೆ ಕೇಳಿ ಬಂತು ಅಂತ ನಾವು ತೋರಿಸ್ತೀವಿ. ಈ ಸುದ್ದಿ ನೋಡಿ. ಗಣರಾಜ್ಯೋತ್ಸವ ಕ್ರಾಂತಿ ಸಿನಿಮಾದ ಬಿಡುಗಡೆ. ಹೌದು, ಏನು ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅಭಿಮಾನಿಗಳ ಒಂದು ಲೀಸ್ಟ್ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಅವರೇ ಆದಂಥ ಒಂದು ಸ್ಟೈಲ್ನಲ್ಲಿ ಅಭಿಮಾನಿಗಳನ್ನ ಬೆಳೆಸ್ಕೊಂಡಿದ್ದಾರೆ. ಈ ಹಿನ್ನೆಲೆ ಏನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿಯ ವೆಂಕಟೇಶ್ವರ ಥಿಯೇಟ್ರು ಮತ್ತು ರಾಬಿನ್ ಥಿಯೇಟ್ರುಗಳಲ್ಲಿ ಸಿನಿಮಾ ರಿಲೀಸ್ ಆಗಿದ್ದು ಈಗಾಗಲೇ ಫಸ್ಟ್ ಡೇ ಫಸ್ಟ್ ಶೋ ನಡೀತಾ ಇದೆ. ಹೇಗೆ ಅಂದರೆ ಟೇಕ್ ಇಟ್ ಪುಷ್ಪವತಿ ಅಂತ ಅಭಿಮಾನಿಗಳು ಸ್ಟೆಪ್ ಹಾಕಿ ಡಿ ಬಾಸ್ ಅಂತ ಬರೆದು ಇವತ್ತು ಅಭಿಮಾನವನ್ನು ತೋರಿಸ್ಕೊಳ್ತಾ ಇದ್ದಾರೆ. ಏನು ದರ್ಶನ್ ಸಿನಿಮಾಗಾಗಿ ಕಾತರದಿಂದ ಕಾಯ್ದ ಅಭಿಮಾನಿಗಳು ಇವತ್ತು ಫಸ್ಟ್ ಡೇನ ವೀಕ್ಷಿಸ್ತಾ ಇದ್ದಾರೆ, ಫಸ್ಟ್ ಶೋನ ವೀಕ್ಷಿಸ್ತಾ ಇದ್ದಾರೆ. ವೆಂಕಟೇಶ್ವರ ಥಿಯೇಟ್ರಲ್ಲಿ ಹೇಗಿದೆ ರೆಸ್ಪಾನ್ಸು, ಮತ್ತು ಏನಪ್ಪ ಅಂದರೆ ಡೊಳ್ಳು ಕುಣಿತ, ಹೀಗೆ ಹಲವಾರು ಪ್ರೋಗ್ರಾಮ್ಗಳನ್ನ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಮತ್ತು ಇವತ್ತು ನಿಮಗೆ ನೆಕ್ಸ್ಟು ಅಂದರೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ. ಇಡೀ ಥಿಯೇಟ್ರ್ ಫುಲ್ಲು ಸಹ ಏನೋ ಪೋಸ್ಟ್ಗಳನ್ನ ಅಂಟಿಸಿ ತಮ್ಮದೇ ಆದಂಥ ಅಭಿಮಾನ ಮೆರೆದಿರುವಂಥದ್ದು ಅಭಿಮಾನಿಗಳು. ಇವತ್ತು ಏನಿಲ್ಲ ಅಂದ್ರೂ ಒಂದು ಹಬ್ಬದ ವಾತಾವರಣ ಇವತ್ತು ವೆಂಕಟೇಶ್ವರ ಥಿಯೇಟ್ರ್ನಲ್ಲಿ ಮನೆ ಮಾಡಿರುವಂಥದ್ದು. ಈಗ ಇನ್ನೇನು ಸಿನಿಮಾ ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರ್ತಾರೆ ಅಭಿಮಾನಿಗಳು. ಹೇಗಿದೆ, ಏನು ಹೇಳ್ತಾರೆ ದರ್ಶನ್ ಅವರ ಒಂದು ಸಿನಿಮಾ ಹೇಗಿದೆ ಅಂತಾರೆ. ಮತ್ತು ಬೊಂಬೆಯಾಗಿ ಮಿಂಚಿರುವ ರಚಿತಾ ರಾಮು ಸಹ ಇದರಲ್ಲಿ ಏನೆಲ್ಲ ಪಾತ್ರಗಳನ್ನ ಮಾಡಿದ್ದಾರೆ, ಅಭಿಮಾನಿಗಳನ್ನೇ ಕೇಳೋಣ ಇವತ್ತು ಅವರ ಸಿನಿಮಾ ಹೇಗಿದೆ ಅಂತ. ಇನ್ನು ಕ್ರಾಂತಿ ಸಿನಿಮಾದಲ್ಲಿ ಬಹಳ ಪಾಪ್ಯುಲಾರಿಟಿ ಕಂಡಿರುವ ಸಾಂಗ್ ಅಂದರೆ ಟೇಕ್ ಇಟ್ ಪುಷ್ಪವತಿ. ಹೌದು, ಈ ಸಾಂಗ್ನಲ್ಲಿ ನಟಿಸಿರುವ ಅಂದರೆ ಡ್ಯಾನ್ಸಿಗೆ ಸ್ಟೆಪ್ ಹಾಕಿರುವ ನಟಿ ನಮಿಕಾ ರತ್ನಾಕರ್ ಅವರು ಮತ್ತು ಏನು ಪುಷ್ಪವತಿ ಅಂತಲೇ ಖ್ಯಾತಿಯಾಗಿರುವ ಈಕೆ ಒಂದು ಮೊದಲ ಬಾರಿ ದರ್ಶನ್ ರವರೊಂದಿಗೆ ಮೇಕಪ್ ಹಚ್ಚಿದ್ದಾರೆ. ಇವರು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾವನ್ನು ವೀಕ್ಷಿಸಿ ಅದರಲ್ಲೂ ಏನು ಅಭಿಮಾನಿಗಳ ಜೊತೆ ಕುಳಿತು ವೀಕ್ಷಿಸಿ ಏನು ಹೇಳ್ತಾರೆ ಈ ಒಂದು ಕ್ರಾಂತಿ ಸಿನಿಮಾ ಮತ್ತು ಅಭಿಮಾನಿಗಳ ಬಗ್ಗೆ ಕೇಳೋಣ ಬನ್ನಿ. ಇವಾಗ ತಾನೇ ನಮ್ಮ ಕ್ರಾಂತಿ ಸಿನಿಮಾದ ಫ್ಯಾನ್ ಶೋ 6 AM ಶೋ ನೋಡಿ ಬರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಪುಷ್ಪವತಿ ಆಗಿ ಅಲ್ಲ, ನಿಮಿಕಾ ರತ್ನಾಕರ್ ಆಗಿ ಅಲ್ಲ, ನಾನೊಂದು ಡಿ ಬಾಸ್ ಸೆಲೆಬ್ರಿಟಿಯಾಗಿ ಮೂವಿ ನೋಡಲಿಕ್ಕೆ ಬಂದಿದ್ದೀನಿ. ತುಂಬ ಸ್ಪೆಷಲ್ ಫೀಲಿಂಗ್. ಎಲ್ಲರೂ ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ಕ್ರಾಂತಿ ಸಿನಿಮಾನ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ ಜೊತೆ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ಮ್ಯಾಮ್, ಏನಿಲ್ಲ ಅಂದ್ರೂ ಒಂದು 2-3 ತಿಂಗಳಿಂದ ಈ ಸಿನಿಮಾಗೋಸ್ಕರ ಎಷ್ಟು ಜನ ರೆಸ್ಪಾನ್ಸ್
ಸಿಕ್ಕಿದೆ ಐ ಥಿಂಕ್ ಮತ್ತೆ ಆ ಚಿತ್ರತಂಡದಲ್ಲಿ ನಟಿಸ್ತಿರುವಂಥದ್ದು ನಿಮಗೆಲ್ಲ ಎಷ್ಟು ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ರೆಸ್ಪಾನ್ಸ್ ದಿನೇ ದಿನೇ ಇದು ರಿಲೀಸ್ಗಿಂತ ಮುಂಚೆನೇ ಹೆಚ್ಚಾಗ್ತಾ ಇತ್ತು, ಬಟ್ ಇವಾಗಂತೂ ಸೂಪರ್ ಆಗಿದೆ ರೆಸ್ಪಾನ್ಸ್. ಇನ್ನು ಮೂವಿ ರಿಲೀಸ್ ಆದಮೇಲೆ ಅಂತೂ ಇನ್ನೂ ಜಾಸ್ತಿ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಇದೊಂದು ಸ್ಪೆಷಲ್ ಮೂವಿ. ಎಲ್ಲ ಸೆಲೆಬ್ರಿಟೀಸ್ ಅವರು ಸೆಲೆಬ್ರಿಟೀಸ್ ಅವರು ಪ್ರಮೋಟ್ ಮಾಡಿದಂತಹ ಮೂವಿ ಇದು. ಸೊ ಡೆಫಿನೆಟ್ಲಿ ವೆರಿ ವೆರಿ ಸ್ಪೆಷಲ್. ಮ್ಯಾಮ್, ಈ ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಅಭಿಮಾನಿಗಳ ಬಗ್ಗೆ ಮಾತಾಡ್ತಿಲ್ಲ. ದರ್ಶನ್ ಸರ್ ಅಭಿಮಾನಿಗಳಂದ್ರೇ ಒಂದು ವಿಶೇಷವಾದ. ಆಬ್ಸಲ್ಯೂಟ್ಲಿ ಇನ್ಫ್ಯಾಕ್ಟ್ ನಾನು ಒಬ್ಬ ಅಭಿಮಾನಿನೇ, ಅದಕ್ಕೋಸ್ಕರ ಇವತ್ತು ಫ್ಯಾನ್ ಶೋ ನೋಡಲಿಕ್ಕೆ ಬಂದಿರೋದು. ಬಟ್ ಅದಕ್ಕೋಸ್ಕರ ಈ ಡಿ ಬಾಸ್ ಫ್ಯಾನ್ಸ್ ಅಂತ ಕರೆಯೋದಿಲ್ಲ, ಡಿ ಬಾಸ್ ಸೆಲೆಬ್ರಿಟೀಸ್ ಅಂತಾನೆ ಹೇಳ್ತಾರೆ. ಡೆಫಿನೆಟ್ಲಿ ಯಾಕೆಂದ್ರೆ ಅವರಷ್ಟು ಸ್ಪೆಷಲ್, ಅಷ್ಟು ಪ್ರೀತಿ ತೋರಿಸ್ತಾರೆ ಸರ್ಗೆ. ಅವ್ರ ಜೊತೆ ಕುತ್ಕೊಂಡು ಅವರು ಸೆಲೆಬ್ರಿಟಿಗಳ ಜೊತೆ ಕುತ್ಕೊಂಡು ನೋಡಿ ತುಂಬಾ ಮಜಾ ಆಯ್ತು. ಇವ್ರೆ ನನಗೆ ಬೆಸ್ಟ್ ಮೂಮೆಂಟ್ ಏನಂದ್ರೆ ನನ್ನ ಪುಷ್ಪವತಿ ಸಾಂಗಿಗೆ ಎಲ್ಲ ಎದ್ದು ಕುಣಿತಾ ಇದ್ರು. ಅದೇ ಒಂದು ತುಂಬಾ ಸ್ಪೆಷಲ್ ನನಗೆ, ಸ್ಪೆಷಲ್. ಥ್ಯಾಂಕ್ ಯು. ಪಾಠ ಮಾಡಿ ಆ ಶಾಲೆ ನಡೆಸಿ ಆ ಶಾಲೆ ಮಾತಾಡ್ಬೋದು ನಾವು. ದಯವಿಟ್ಟು ಅದೊಂದು ಕೇಳ್ಕೊಂಡು ನಾವು ನಮ್ಮೂರಲ್ಲಿ ಎಷ್ಟು ಜನ ಮಾಡ್ತಾರೆ, 10 ಜನ ಏನಿಗೆ ಮಾಡಬೇಕು, ನಮ್ಮೂರಿಲ್ವಾ ಓದಿಲ್ವಾ ಏನು ಮಾಡಬೇಕು. ಹ್ಞೂ ಮೇಡಮ್, ಎಲ್ಲರೂ ಅರ್ಥ ಮಾಡ್ಕೊಂಡು ಬೆಳೆಸಿ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ಮೇಡಮ್ ಯಾವ್ದಿಲ್ಲ ದಯವಿಟ್ಟು ಕೈ ಮುಗಿಬೇಕಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಓದಬೇಕು. ದಯವಿಟ್ಟು ಕ್ಲೋಸ್ ಮಾಡಬೇಡಿ. ಅದಕ್ಕೆ ಏನು ಬೇಕೋ ನಾವು ಮಾಡ್ತೀವಿ. ನಮ್ಮ ಬಾಸ್ಗಳಿಂದ ನಾವು ಗ್ರೂಪ್ಗಳಿಂದ ಏನು ಬೇಕೋ ಅದೆಲ್ಲ ನಾವು ಸರ್ಕಾರಿ ಶಾಲೆ ಮಾಡ್ತೀವಿ. ಅವ್ರು ಹೇಳ್ಕೊಂಬಾರ್ದು, ನಾವು ಅವ್ರು ಹೇಳ್ಕೊಳ್ಳೋದು ನಾವು ಹೇಳ್ಕೊಂಬಾರ್ದು. ಅದು ಮಾಡೋದು ಹೇಗಿದೆ ಕ್ರಾಂತಿ? ಜೇರಿಯಾಗಿದೆ, ಮಸ್ತಾಗಿದೆ. ಒಂಚೂರು ಎಲ್ಲೂ ಬೋರ್ ಅನ್ಸಲ್ಲ, ಮಸ್ತಾಗಿದೆ. ನಮ್ಮ ಒಂದು ಮಾಸ್ತು ನಮ್ಮ ಡೈಲಾಗು ಭಾರಿ ಆಗಿದೆ. ಅವ್ರು ನಡ್ಕೊಂಬರೋ ಸ್ಮೈಲು, ಅವರು ಒಂದು ಡೈಲಾಗ್ ಹೇಳೋದು ಇದೇ ಕೊಟ್ಟಿದ್ದು ಮಾತು. ಅವರೊಂದೊಂದು ಹೇಳ್ತಾರಲ್ಲ ಗೌರ್ಮೆಂಟ್ ಸ್ಕೂಲು ಅಂತ, ಅದು ನಿಜವಾಗ್ಲೂ ಈ ಸರ್ಕಾರ ಏನೋ ಮಾಡ್ಬಿಡ್ತಾರೆ. ಅವರ ದೇವರು ಪೂಜಿಸ್ತಾರ, ನಾವು ಗುಡಿಲಿ ಕಂಡು ಪೂಜಿಸ್ತಾರೆ. ನಿಜವಾಗ್ಲೂ ಭಾರಿ ಆಗೈತೆ. ಹೆಂಗೈತೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಏನಾರ ಈ ಥರ ರಿಯಲಾಗಿ ಬಂದುಬಿಟ್ರೆ ಗೌರ್ಮೆಂಟೇ ನಿಲ್ಲಲ್ಲ ಅವ್ರ ಮುಂದೆ. ಅವ್ರ ಏನಾರ ಸರ್ಕಾರಕ್ಕೆ ಏನಾರು ನಿಂತ್ಕೊಂಡ್ಬಿಟ್ರು ಅಂದರೆ ಅಮ್ಮ ಈ ಚಿತ್ರಣನೇ ನಿಜವಾಗ್ಲೂ. ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ, ಮತ್ತು ಎಲ್ರಿಗೂ ಶೋಗೆ ಲಡ್ಡು ಸ್ವೀಟ್ ಮತ್ತೆ ಅನ್ನದಾನ ಏನಾದರೂ ಭಾನುವಾರ ಅನ್ನದಾನ ಇದೆ ಅಂತ ಕೇಳ್ಬೇಡಿ. ಹೌದು. ಮತ್ತು ಈಗ ರ್ಯಾಲಿ ಇದೆ ಇಲ್ಲಿ ಕೆಂಗೇರಿಲಿ ವಿದ್ಯಾಪೀಠ ರೋಡಲ್ಲಿ ರ್ಯಾಲಿ ಇಟ್ಕೊಂಡಿದ್ದೀವಿ. ಕೆಂಗೇರಿ ಅಂತ ಬಂದರೆ 2 ಥಿಯೇಟ್ರ್ ಬರುತ್ತೆ. ವೆಂಕಟೇಶ್ವರ ನಮಗೆ ತುಂಬ ಜನ ಇದ್ದಾರೆ, ಡಿವೈಡ್ ಆಗಿದೆ. ನಮ್ಮ ಥಿಯೇಟ್ರ್ ಕಡೆ ಬಂದರೆ ನಮ್ಮ ಬಾಸ್ಗಳಿಂದ ನಾವು ಗ್ರೂಪ್ಗಳಿಂದ ಏನು ಬೇಕೋ ಅದೆಲ್ಲ ನಾವು ಸರ್ಕಾರಿ ಶಾಲೆ ಮಾಡ್ತೀವಿ. ಅವ್ರು ಹೇಳ್ಕೊಂಬಾರ್ದು, ನಾವು ಅವ್ರು ಹೇಳ್ಕೊಳ್ಳೋದು ನಾವು ಹೇಳ್ಕೊಂಬಾರ್ದು. ಅದು ಮಾಡೋದು ಸಿನಿಮಾ ಅಭಿಮಾನಿಗಳನ್ನ ಸೆಲೆಬ್ರಿಟಿ ಅಂತ ಕರೀತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಬಗ್ಗೆ ನಾವೇನು ಮಾಸ್ ಬಗ್ಗೆ ಮಾತಾಡೋದು ಏನು ಹೇಳ್ತಾರೆ. ವಿಡಿಯೋ ಬಗ್ಗೆ ಏನು ನಡೀತಿದೆ ಅಂತ ನೆಗೆಟಿವ್. ನಮ್ಮ ಕನ್ನಡ ಹೀರೋಗಳು ಬರೀ ಇವಾಗಲೂ ನಮ್ಮ ಕನ್ನಡ ಹೀರೋಗಳ ಬಗ್ಗೆ ಪಾಸಿಟಿವ್. ಅದು ಬಿಟ್ಟು
ಮತ್ತು ಹೀರೋಗೌಡ ಮೇಲಿಗೆ ಹೋದು ನಮ್ಮ ಹೀರೋಗೌಡ ಕೆಳಗಡೆ ಹಾಕೋದು ಅದೆಲ್ಲ ತುಂಬ ತಪ್ಪು. ಆಮೇಲೆ ಜನ ನೋಡೋದು ನ್ಯೂಸ್ ಚಾನಲ್ ಯಾವ ಅಭಿಮಾನಿಗಳು ಯಾವಾಗಲೂ ಶಾಂತಿ, ಅದಕ್ಕೆ 26 ಬಂದಿದೆ ಕ್ರಾಂತಿ. ತುಂಬ ಚೆನ್ನಾಗಿದೆ. ಒಂದೊಂದು ನೋಡ್ಬೇಕಷ್ಟೇ. ಗೌರ್ಮೆಂಟ್ ಸ್ಕೂಲು ಒಳ್ಳೆ ಇಟ್ಕೊಟ್ಟಿದ್ದಾರೆ ಮೆಸೇಜ್. ನೋಡಲೇಬೇಕು ಎಲ್ಲರೂ. ಅಲ್ಲಿ ಶಾಲೆ ನಡೆದಿದೆ ದಾರಿ